ಯುದ್ಧಕ್ಕೆ ಬಾಹ್ಯ ನೋಟಕ್ಕೆ ಕಾಣುವ ಕಾರಣವೊಂದಾದರೆ ಆಂತರಿಕವಾಗಿ ಅದಕ್ಕಿರುವ ಕಾರಣವೇ ಬೇರೆ ಎಂಬ ಚರ್ಚೆ ನಡೆದಿರುವುದು ನಿಮಗೂ ಗೊತ್ತಿರಬಹುದು. ಅಮೆರಿಕ ಹೊರ ಜಗತ್ತಿಗೆ ಕೊಡುವ ಕಾರಣ ಯಾವುದೋ ಅದಕ್ಕಿಂತ ಬೇರೆಯದೇ ಆದ ಕಾರಣ ಇನ್ನೊಂದಿರ್ತದೆ. ಅದುವೇ ಶಸ್ತ್ರಾಸ್ತ್ರ ಮಾರಾಟ. ಯುದ್ಧ ಜೀವಹಾನಿ ಮಾತ್ರ ಮಾಡುವುದಲ್ಲ, ಕಟ್ಟಡಗಳ ನಾಶ ಮಾತ್ರ ಮಾಡುವುದಲ್ಲ, ಒಂದು ರಾಷ್ಟ್ರವನ್ನ ಹಲವು ವರ್ಷಗಳ ಹಿಂದಕ್ಕೆ ದೂಡುವುದು ಮಾತ್ರ ಅಲ್ಲ, ಅದರ ಜೊತೆಗೆ ಯುದ್ಧದಿಂದ ಶಸ್ತ್ರಾಸ್ತ್ರಗಳು ಖಾಲಿಯಾಗ್ತದೆ. ಹಾಗೆ ಖಾಲಿಯಾದ ಜಾಗಕ್ಕೆ ಮರಳಿ ಶಸ್ತ್ರಾಸ್ತ್ರಗಳನ್ನು ತಯಾರಿಸಬೇಕಾಗ್ತದೆ. ಇನ್ನೊಂದು ರಾಷ್ಟ್ರಕ್ಕೆ ಶಸ್ತ್ರಾಸ್ತ್ರವನ್ನ ಮಾರಾಟ ಮಾಡುವ ವ್ಯಾಪಾರವೂ ನಡೆಯಬೇಕಾಗ್ತದೆ. ಹೀಗೆ ಯುದ್ಧ ಒಂದು ಕಡೆ ಸಾವು ನೋವಿನ ಸಂಗತಿಯಾದರೆ ಇನ್ನೊಂದು ಕಡೆ ಒಂದು ರಾಷ್ಟ್ರದ ಆರ್ಥಿಕ ಬೆಳವಣಿಗೆಯ ವಿಷಯವಾಗಿರ್ತದೆ. ಇದೀಗ ಇರಾನ್ ಮೇಲಿನ ಅಮೆರಿಕ ದಾಳಿಯು ಈ ಮಾತಿಗೆ ಪುಷ್ಟಿಯನ್ನ ನೀಡಿದೆ. ಗಲ್ಫ್ ರಾಷ್ಟ್ರಗಳಿಗೆ ಭಾರಿ ದೊಡ್ಡ ಪ್ರಮಾಣದ ರಕ್ಷಣಾ ಉಪಕರಣಗಳು ಮತ್ತು ಅದಕ್ಕೆ ಸಂಬಂಧಿತ ಸೇವೆಗಳನ್ನು ಮಾರಾಟ ಮಾಡುವ ಒಪ್ಪಂದಕ್ಕೆ ಅಮೆರಿಕದ ವಿದೇಶಾಂಗ ಇಲಾಖೆ ಇದೀಗ ಅನುಮೋದನೆ ನೀಡಿದೆ. ಗಲ್ಫ್ ರಾಷ್ಟ್ರಗಳಿಗೆ ಒಟ್ಟು 2 ರೀತಿಯ ಪ್ರತ್ಯೇಕ ಒಪ್ಪಂದಕ್ಕೆ ಅಮೆರಿಕದ ವಿದೇಶಾಂಗ ಇಲಾಖೆ ಅನುಮೋದನೆ ನೀಡಿದೆ. ಇದರಲ್ಲಿ ಒಂದು ಒಪ್ಪಂದ 1887 ಲಕ್ಷ ಕೋಟಿ ರೂಪಾಯಿಯ ಶಸ್ತ್ರಾಸ್ತ್ರ ಮಾರಾಟಕ್ಕೆ ಸಂಬಂಧಿಸಿದ್ದು. ಈ ಒಪ್ಪಂದದ ಪ್ರಕಾರ ಅಡ್ವಾನ್ಸ್ಡ್ ಪ್ರಿಸಿಷನ್ ಕಿಲ್ ವೆಪನ್ ಸಿಸ್ಟಮ್ಗಳನ್ನು ಗಲ್ಫ್ ರಾಷ್ಟ್ರಗಳಿಗೆ ಅಮೆರಿಕ ನೀಡಲಿದೆ. ಜೊತೆಗೆ ರಾಕೆಟ್ಗಳನ್ನು ಮತ್ತೆ ನಿಖರವಾಗಿ ಪ್ರತಿಬಂಧಿಸಬಹುದಾದ ಲೇಸರ್ ಮಾರ್ಗದರ್ಶನ ವ್ಯವಸ್ಥೆ ಮತ್ತು ಏರ್ ಟು ಏರ್ ಮಾರ್ಗದರ್ಶನ ವಿಭಾಗಗಳನ್ನು ನೀಡಲಿದೆ. ಡ್ರೋನ್ಗಳು, ಹೆಲಿಕಾಪ್ಟರ್ಗಳು ಮತ್ತು ವಿಮಾನ ಮತ್ತು ಹೆಲಿಕಾಪ್ಟರ್ಗಳಿಂದ ನಿಧಾನವಾಗಿ ಚಲಿಸುವ ಮತ್ತು ದಾಳಿ ಮಾಡುವ ವ್ಯವಸ್ಥೆಗಳನ್ನು ಕೂಡ ಈ ಒಪ್ಪಂದದ ಪ್ರಕಾರ ಗಲ್ಫ್ ರಾಷ್ಟ್ರಗಳಿಗೆ ನೀಡಲಾಗುತ್ತದೆ. ಇದರ ಜೊತೆಗೆ ಪ್ಯಾಕೇಜ್ ಲಾಂಚರ್ಗಳು, ಸಿಡಿತಲೆಗಳು, ರಾಕೆಟ್ ಮೋಟಾರ್ಗಳು, ಬಿಡಿ ಭಾಗಗಳು, ಲಾಜಿಸ್ಟಿಕ್ ಬೆಂಬಲಗಳ ಸೇವೆಯನ್ನು ಕೂಡ ಗಲ್ಫ್ ರಾಷ್ಟ್ರಗಳಿಗೆ ಒದಗಿಸಲಾಗುವುದು. ಅಮೆರಿಕ ಮಾಡಿಕೊಂಡಿರುವ ಇನ್ನೊಂದು ಒಪ್ಪಂದ ಇದಕ್ಕಿಂತಲೂ ದೊಡ್ಡ ಮಟ್ಟದ್ದು, 4629 ಕೋಟಿ ರೂಪಾಯಿಯದ್ದು. ಇದರ ಪ್ರಕಾರ ಮಿಲಿಟರಿ ವಿಮಾನಗಳ ನಿರ್ವಹಣೆ ಮತ್ತು ಬೆಂಬಲವನ್ನು ಗಲ್ಫ್ ರಾಷ್ಟ್ರಗಳಿಗೆ ಈ ಒಪ್ಪಂದದ ಮೂಲಕ ನೀಡಲಾಗುತ್ತದೆ. ವಿಮಾನ ಘಟಕಗಳು, ಬಿಡಿಭಾಗಗಳು, ಪರಿಕರಗಳು, ವಿಮಾನ ಆಧುನೀಕರಣ ವ್ಯವಸ್ಥೆಗಳು, ನೆಲದ ನಿರ್ವಹಣಾ ಉಪಕರಣಗಳು, ಸಂವಹನ ಉಪಕರಣಗಳು, ಸಾಫ್ಟ್ವೇರ್, ತಾಂತ್ರಿಕ ದಾಖಲಾತಿ, ತರಬೇತಿ ಮತ್ತು ಲಾಜಿಸ್ಟಿಕ್ ಸೇವೆಗಳನ್ನು ಈ ಒಪ್ಪಂದ ಒಳಗೊಂಡಿದೆ. ಅಮೆರಿಕದ ನ್ಯೂ ಹ್ಯಾಂಪ್ಶೈರ್ನಲ್ಲಿರುವ ಏರೋಸ್ಪೇಸ್ ಕಂಪನಿಯಾದ BAE ಸಿಸ್ಟಮ್ಸ್ ಈ ಶಸ್ತ್ರಾಸ್ತ್ರ ಮಾರಾಟದ ಗುತ್ತಿಗೆಯನ್ನು ವಹಿಸಿಕೊಂಡಿದೆ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಶಸ್ತ್ರಾಸ್ತ್ರ ಮಾರಾಟ ಮಾಡುವ ರಾಷ್ಟ್ರವಾಗಿ ಅಮೆರಿಕ ಗುರುತಿಸಿಕೊಂಡಿದೆ. ಇದೀಗ ಗಲ್ಫ್ ವಲಯದಲ್ಲಿ ಸಂಘರ್ಷ ಹೆಚ್ಚಾಗಿದೆ. ಇದೇ ಸಂದರ್ಭವನ್ನು ಅಮೆರಿಕ ಶಸ್ತ್ರಾಸ್ತ್ರ ಮಾರಾಟಕ್ಕಾಗಿ ಬಳಸಿಕೊಳ್ತಿದೆ. ಜಾಗತಿಕ ಶಸ್ತ್ರಾಸ್ತ್ರ ಮಾರಾಟದ 40ಕ್ಕಿಂತಲೂ ಹೆಚ್ಚು ಭಾಗವನ್ನು ಕೇವಲ ಅಮೆರಿಕ ಒಂದೇ ನಿಯಂತ್ರಿಸುತ್ತಿದೆ. ಇದೀಗ ಇರಾನ್ ಮೇಲಿನ ದಾಳಿಯ ಬಳಿಕ ವಿವಿಧ ಗಲ್ಫ್ ರಾಷ್ಟ್ರಗಳಿಗೆ ಶಸ್ತ್ರಾಸ್ತ್ರವನ್ನು ಮಾರಾಟ ಮಾಡುವ ಒಪ್ಪಂದವನ್ನು ಅಮೆರಿಕ ಕುದುರಿಸಿಕೊಳ್ಳತೊಡಗಿದೆ. ಈ ಮೂಲಕ ಈ ಯುದ್ಧ ಪರೋಕ್ಷವಾಗಿ ಗಲ್ಫ್ ರಾಷ್ಟ್ರಗಳನ್ನು ಬೆದರಿಸಲು ಮತ್ತು ಶಸ್ತ್ರಾಸ್ತ್ರ ಮಾರಾಟ ಮಾಡಲು ಹೆಣದ ತಂತ್ರವಾಗಿದೆ ಎಂಬ ಅನುಮಾನಕ್ಕೆ ಪುಷ್ಟಿಯನ್ನ ನೀಡಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ ಓಎಸಿಸ್, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.